ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ನೋಡಿದೆವು ಎಲ್ಲ ತರಹದ ವಾದವನ್ನು ತಲೆಯಲ್ಲಿ ಇಟ್ಟುಕೊಂಡವರು ಪರಸ್ಪರ ಸೇರಿ ವಿಚಾರಗಳು ಒಪ್ಪಿಗೆಯಾಗದೆ ಹೊಡೆದಾಡ್ತಾ ಇರುವಲ್ಲಿಗೆ ಹೋಯಿತು. ಹೊಡೆದಾಟ ಶುರು ಆಗುವಲ್ಲಿಗೆ ಹೋಯಿತು. ಕಡೆಗೆ ವಸಿಷ್ಠರ ಹತ್ತಿರ ಹೋದರು. ವಸಿಷ್ಠರೇ ಹೇಳಿ ಯಾವುದು ಒಳಿತು, ನನಗೆ ಗೊತ್ತಿಲ್ಲ ಅಂದರು. ನಾರದರ ಬಳಿಗೆ ಹೋದರು. ಹೇಳಿ ನಾರದರೇ ಯಾವುದು ಒಳಿತು ಅಂದರು. ನನಗೆ ಗೊತ್ತಿಲ್ಲ ಅಂದರು. ಕಡೆಗೆ ಬ್ರಾಹ್ಮಣರು ಅಶರೀರವಾಣಿಯನ್ನು ಕೇಳಬೇಕಾಯಿತು. ಸನದ್ಧಾಮದ್ವಿಜಾಗತ್ವಾ ಪೃಚ್ಛಧ್ವಂಸ ಚ ವಕ್ಷ್ಯತಿ. ಸನತ್ಕುಮಾರ ಅವನ ಹತ್ತಿರ ಹೋಗಿ ಕೇಳಿ ಅಂತ ಅಶರೀರವಾಣಿ ಆಯಿತು. ತಮಾಹ ಕಶ್ಚಿದ್ವಿಜವರ್ಯ ಸತ್ತಮೋ ವಿಭಾಂಡಕೋ ಮಂಡಿತ ವೇದರಾಶಿ ಕಸ್ತ್ವಂ ಭವಾನರ್ಥ ವಿಭೇದ ಮಧ್ಯೆ ನ ದೃಶ್ಯಸೆ ವಾಕ್ಯಮುದೀರಯನಶ್ಚ. ಎಲ್ಲರಿಗೂ ಕೇಳಿತು. ನಾನು ಯಾವಾಗಲೂ ಹೇಳ್ತಾ ಇರ್ತೇನಲ್ಲ, ಅಶರೀರವಾಣಿ ಎರಡು ರೀತಿ ಇರುತ್ತೆ. ಒಂದು ಎಲ್ಲಿಯೋ ಕೂತ್ಕೊಂಡು ಮಾತನಾಡಿದಾಗ ಲೌಡ್ ಸ್ಪೀಕರ್ನಲ್ಲಿ ಇನ್ನೊಬ್ಬರಿಗೆ ಕೇಳಿಸುವ ಹಾಗೆ ಒಂದು. ಎರಡನೆಯದ್ದು ಹೃದಯದ ಒಳಗಡೆ ಹೊಳೆಯುವುದು, ಅದು ಕೂಡ ಅಶರೀರವಾಣಿಯೇ. ಎರಡೂ ತರಹದ ಅಶರೀರವಾಣಿ ಇದೆ ಅಂತ. ಇದು ಲೌಡ್ ಸ್ಪೀಕರಲ್ಲಿ ಎಲ್ಲೋ ಕೂತು ಮಾತನಾಡಿದಾಗ ಒಂದಿಷ್ಟು ಜನ ಮಾಸಲ್ಲಿ ಕೇಳುವಂತಹದ್ದು. ಅಂತಹ ಶರೀರವಾಣಿಯನ್ನು ಕೇಳಿದಾಗ ಅಲ್ಲೊಬ್ಬ ವಿಭಾಂಡಕ ಅಂತ ಇದ್ದ, ಮಂಡಿತ ವೇದರಾಶಿ, ಚೆನ್ನಾಗಿ ವೇದವನ್ನು ಬಲ್ಲವ. ಆ ವಿಭಾಂಡಕ ಹೇಳಿದ, ಕಸ್ತ್ವಂ ಭವಾನ್, ಯಾರಯ್ಯ ನೀನು? ಅರ್ಥ ವಿಭೇದ ಮಧ್ಯೆ, ಯಾವುದು ಸರಿ ಯಾವುದು ತಪ್ಪು ಅಂತ ತೀರ್ಮಾನ ಆಗ್ತಾ ಇರುವಾಗ ನದೃಶ್ಯಸೆ, ಕಾಣಿಸ್ತಾ ಇಲ್ಲ, ವಾಕ್ಯ ಮಾತ್ರ ಹೇಳ್ತಾ ಇದಿ, ಯಾರು ನೀನು ಅಂತ ಕೇಳಿದ. ಭೀಷ್ಮ ಅಥಾಹೇದಂ ತಂ ಭಗವಾನ್ ಸನಂತಂ ಮಹಾಮುನೆ ವಿದ್ಧಿ ಮಾಂ ಪಂಡಿತೋಸಿ ಋಷಿಂ ಪುರಾಣಂ ಸತತೈಕರೂಪಂ ಯಮಕ್ಷಯಂ ವೇದವಿದೋ ವದಂತಿ. ಆಗ ಭೀಷ್ಮಾಚಾರ್ಯರು ಅದನ್ನು ಹೇಳಿದ್ರು. ಒಂದು ಸ್ವಲ್ಪ ಹೊತ್ತು ಆ ಬ್ರಾಹ್ಮಣರ ನಡುವೆ ಮೌನ. ಅಲ್ಲಿಂದ ಉತ್ತರ ಬರ್ತಾ ಇಲ್ಲ. ಯಾರು ಹೇಳ್ತಾ ಇರೋದು ಗೊತ್ತಿಲ್ಲ. ಅವನು ಹೇಳ್ತಾ ಇದ್ದಾನೆ ಯಾವುದೋ ಧ್ವನಿ, ಹೋಗಿ ಸನತ್ಕುಮಾರನನ್ನು ಕೇಳಿ ಅಂತ. ಇವನು ವಿಭಾಂಡಕ ಧೈರ್ಯವಾಗಿ ಕೇಳಿದ, ಯಾರಯ್ಯ ನೀನು? ಕಾಣಿಸ್ತಾ ಇಲ್ಲ, ಹೇಳ್ತಾ ಇದ್ದಿ, ಯಾರು ನೀನು ಅಂತ. ಅವಾಗ ಆ ಧ್ವನಿ ಹೇಳಿತಂತೆ, ಅಥಾಹೇದಂ ತಂ ಭಗವಾನ್ ಸನಂತಂ ಮಹಾಮುನೆ ವಿದ್ಧಿ ಮಾಂ ಪಂಡಿತೋಸಿ. ಅದಕ್ಕೆ ಅಶರೀರವಾಣಿ ಉತ್ತರ ಕೊಡ್ತು. ಆಯ್ತಾ? ಉತ್ತರ ಕೊಡ್ತು. ಏನಂತ?
ಮಹಾಮುನೆ, ಓ ಮುನಿಯೇ, ನೀನೇ ತಿಳ್ಕೊ ನಾನು ಯಾರು ಹೇಳಿದ್ದವನು ಅಂತ. ಪಂಡಿತೋಸಿ, ಪ್ರಜ್ಞಾವಂತನಾಗಿದ್ದಿ. ಋಷಿಂ ಪುರಾಣಂ ಸತತೈಕ ರೂಪಂ ಯಂ ಅಕ್ಷಯಂ ವೇದವಿದೋ ವದಂತಿ. ಯಾರನ್ನ ಜ್ಞಾನಿ, ಯಾರು ಪುರಾಣ ಅತ್ಯಂತ ಹಳಬ, ಶಾಶ್ವತ, ಅಕ್ಷಯ ಅಂತ ಯಾರನ್ನ ಹೇಳ್ತಾರೋ ಅವನೇ ನಾನು. ಸಾಕಾ? ಬೇಕಾ? ಪುನಸ್ತಮಾಹೇದ ಮತೌ ಮಹಾತ್ಮ ಸ್ವರೂಪ ಸಂಸ್ಥಂ ವದ ಆಹ ಪಾರ್ಥ ತ್ವಮೇಕೋಸ್ಮದೃಷಿ ಪುಂಗವಾದ್ಯ ನತ್ಸತ್ಸ್ವರೂಪಂ ಅಥವಾ ಪುನಃ ಕಿಂ. ವಿಭಾಂಡಕ ಹೇಳಿದ, ಅಲ್ಲಪ್ಪ ನೀನು ಯಾರು ಅಂತ ಹೇಳಿಕೋ. ಮತ್ತದೇ ಎಲ್ಲರೂ ಯಾರನ್ನ ಅಕ್ಷಯ ಅಂತ ಹೇಳ್ತಾರೋ ಅವನು ನಾನು ಅಂದರೆ, ಅದೇ ಯಾರನ್ನ ಅಕ್ಷಯ ಅಂತ ಹೇಳ್ತಾರೆ ಅಂತಾನೆ ಈ ಗಲಾಟೆ ನಡೀತಾ ಇರೋದು. ನೀನು ಮತ್ತೆ ಅದೇ ಅಲ್ಲಿಗೆ ತಂದು ಹೇಳಿದ್ರೆ ಅಥಾಹ ಗಂಭೀರತರಾನುವಾದಂ ವಾಕ್ಯಂ ಮಹಾತ್ಮ ಹ್ಯಶರೀರ ಆದಿ ನತೆ ಮುನೆ ಶ್ರೋತ್ರ ಮುಖೇಪಿ ಚಾಸ್ಯಂ ನ ಪಾದಹಸ್ತೌ ಪ್ರಪದಾತ್ಮಕೇವಾ. ಅದಕ್ಕೆ ಅಶರೀರವಾಣಿ ಹೇಳಿತಂತೆ, ನನಗೆ ಶರೀರ ಇಲ್ಲಪ್ಪ, ಹೆಂಗೆ ಪರಿಚಯ ಮಾಡಿಕೊಡ್ಲಿ ನನ್ನನ್ನು? ಈ ಕೈ ಇರುವವನು, ಹೀಗೆ ಕಾಲಿರುವವನು, ಹೀಗೆ ತಲೆ ಇರುವವನು ಅಂತ ಪರಿಚಯ ಮಾಡಿಕೊಡ್ಲಿಕ್ಕಾಗತ್ತೇನಯ್ಯ? ನನ್ನನ್ನು ಮಾಡಿಕೊಡ್ಲಿಕ್ಕಾಗತ್ತ ಪರಿಚಯ? ನತೆ ಮುನೆ ಶ್ರೋತ್ರ ಮುಖೇ ಪಿಚಾಸ್ಯಂ, ನಿನಗೆ ಹೆಂಗೆ ಪರಿಚಯ ಮಾಡಿಕೊಡ್ಲಿ? ಬ್ರುವನ್ ಮುನೀನ್ ಸತ್ಯಮಥೋ ನಿರೀಕ್ಷ್ಯ ಸ್ವಮಾಹ ವಿದ್ವಾನ್ ಮನತಾ ನಿಗಮ್ಯ ಋಷೇ ಕಥಂ ವಾಕ್ಯಮಿದಂ ಬ್ರವೀಷಿ ನ ಚಾಸ್ಯಮಂತಾ ನ ಚ ವಿದ್ಯತೆ ಚೇತ್. ಆಗ ವಿಭಾಂಡಕ ಮತ್ತೆ ಪ್ರಶ್ನೆ ಮಾಡಿದ, ಅಲ್ಲಪ್ಪ ನೀನು ಯಾರು ಅಂತ ಕೇಳಿದ್ರೆ ಪರಿಚಯ ಮಾಡ್ಕೊಡ್ಲಿಕ್ಕೆ ಆಗಲ್ಲ ಅಂತ ಇದ್ದಿ, ಮಾತಾಡ್ತಾ ಇದೆಯಲ್ಲ, ಮುಖ ಎಲ್ಲಿಂದ ಬಂತು? ಧ್ವನಿ ಎಲ್ಲಿಂದ ಬಂತು? ನಮ್ಮನ್ನ ಕುರಿತು ಮಾತನಾಡ್ತಾ ಇದ್ದೀ ಅಂತಂದ್ರೆ ನೀನು ನಮ್ಮ ಎದುರೋ ಮೇಲೋ ಕೆಳಗೋ ಎಲ್ಲೋ ಇರಬೇಕು ಅಲ್ವಾ? ನಿನ್ನನ್ನು ಯಾರು ತಿಳಿಲಿಕ್ಕಾಗಲ್ಲ ಅಂತಂದ್ರೆ ನೀನು ತಿಳ್ಕೊಳ್ತಿದ್ದಿ. ನನ್ನನ್ನು ಕುರಿತು ಆ ರೀತಿ ಹೇಳ್ತಾರೆ, ಹೇಳ್ಬೇಕಾದ್ರೆ ತಿಳಿಬೇಕಲ್ವಾ? ಯಾರು ನೀನು? ನ ಶುಶ್ರುವುಸ್ತತಸ್ತತ್ತು ಪ್ರತಿವಾಕ್ಯಂ ದ್ವಿಜೋತ್ತಮಾಹ ನಿರೀಕ್ಷಮಾಣ ಆಕಾಶಂ ಪ್ರಹಸಂತಸ್ತತಸ್ತತಃ. ಇಷ್ಟು ಹೇಳಿದ ಮೇಲೆ ಮತ್ತೆ ಉತ್ತರ ಬರಲಿಲ್ಲ. ನೋಡಿ ಈ ಡೈಲಾಗ್ ಹೇಗಿದೆ. ಎಲ್ಲರೂ ಗಲಾಟೆ ಮಾಡ್ಕೋತಾ ಇದ್ರು. ಇನ್ನೊಮ್ಮೆ ನಾನು ಹೇಳ್ತೇನೆ, ರಸಾಸ್ವಾದಕ್ಕಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ಎಲ್ಲರೂ ಗಲಾಟೆ ಮಾಡ್ಕೋತಾ ಇದ್ರು. ಒಬ್ಬರು ಪ್ರಕೃತಿಯೇ ಮಿಗಿಲು, ಒಬ್ಬರು ಪರಮಾತ್ಮನೇ ಮಿಗಿಲು, ಒಬ್ಬರು ಇಲ್ಲ ಜೀವ ಸ್ವಭಾವ ಇಲ್ಲ, ವಸ್ತು ಸ್ವಭಾವ ಇಲ್ಲ, ಯಾವುದೂ ಇಲ್ಲ, ಏನೂ ಇಲ್ಲ, ಎಲ್ಲ ತರಹದ ವಾದಗಳು. ಗಲಾಟೆ ಮಾಡಿಕೊಂಡು ಹೊಡ್ಕೊಳ್ಳುವ ಮಟ್ಟಕ್ಕೆ ಕೊಟ್ಟೋದ್ರು. ವಸಿಷ್ಠರ ಹತ್ತಿರ ಹೋದರು. ವಸಿಷ್ಠರೇ ಹೇಳಿ ಯಾವುದು ಸತ್ಯ? ನಂಗೆ ಗೊತ್ತಿಲ್ಲ ಅಂದ್ಬಿಟ್ರು. ಹಳೆ ಮೈಸೂರು ಭಾಷೆಯಲ್ಲಿ ಹೇಳೋದಾದ್ರೆ ತಾರಮ್ಮಯ್ಯ ಅಂದ್ಬಿಟ್ರು. ತಾರಮ್ಮಯ್ಯ ಆಡಿಸ್ಬಿಟ್ರು. ನನಗೆ ಗೊತ್ತಿಲ್ಲ. ನಾರದರ ಹತ್ರ ಹೋದ್ರು. ನಂಗೂ ಗೊತ್ತಿಲ್ಲ ಅಂದ್ಬಿಟ್ರು. ಮತ್ತೆ ಎಲ್ಲಿಗೆ ಹೋಗೋದು ಅಂದಾಗ ಶರೀರವಾಣಿ ಆಯಿತು. ಸನತ್ ಕುಮಾರನ ಬಳಿಗೆ ಹೋಗಿ ಅಂತ. ಆಗ ವಿಭಾಂಡಕ ಅಂತನ್ನುವ ಒಬ್ಬ ಋಷಿ, ಯಾರಪ್ಪ ನೀನು, ಹೇಳ್ತಾ ಇದ್ದಿ ಕಾಣಿಸ್ತಾ ಇಲ್ಲ ಅಂದ. ಅದಕ್ಕೆ ಅವನು ಹೇಳಿದ, ಆ ಮಾತು ಬಂತು, ಮಾತು ಮಾತ್ರ ಕೇಳಿಸಿತು. ನೀನೇ ಪಂಡಿತ, ತಿಳ್ಕೊ ನನ್ನನ್ನು. ಜ್ಞಾನಿಗಳ ನನ್ನನ್ನು ಋಷಿ ಅಂತಾರೆ, ಪುರಾಣ ಅಂತಾರೆ, ಶಾಶ್ವತ ಅಂತಾರೆ, ಅಕ್ಷಯ ಅಂತಾರೆ. ವೇದವನ್ನ ಬಲ್ಲವರು ಯಾರನ್ನ ಹೇಳ್ತಾರೋ ಈ ರೀತಿ, ಅದೇ ನಾನು. ಅಯ್ಯೋ ರಾಮ,
ಅದೇ ಯಾರನ್ನು ಹೇಳ್ತಾರೆ ಅಂತಾನೆ ನಮಗೆ ಡೌಟ್ ಇರೋದು. ನಿನ್ನ ಬಗ್ಗೆ ಹೇಳ್ಕೊ ಅಂತ ಇವನು ಕೇಳ್ದ. ಮತ್ತೆ ವಿಭಾಂಡಕ ಅದಕ್ಕೆ ಅವನು ಹೇಳ್ದ, ಅಲ್ಲಪ್ಪ ನನಗೆ ಮುಖ ಇಲ್ಲ, ಕಿವಿ ಇಲ್ಲ, ಪಾದ ಇಲ್ಲ, ಕೈ ಇಲ್ಲ, ಮುಂಗಾಲಿಲ್ಲ, ನಾನು ಏನು ಅಂತ ನನ್ನನ್ನು ಪರಿಚಯ ಮಾಡಿಕೊಡ್ಲಿ ಅಂತ ಹೇಳಿತು ಆ ಮಾತು. ಅದಕ್ಕೆ ಇವನು ವಿಭಾಂಡಕ ಮತ್ತೆ ಕೇಳಿದ, ಅಲ್ಲ ಇದನ್ನು ಮಾತಾಡ್ತಾ ಇದೆಯಲ್ಲ, ಇದಕ್ಕೊಂದು ಧ್ವನಿ ಬೇಡವೇ, ಒಂದು ಪ್ರದೇಶ ಬೇಡವೇ ಅಂತ ಕೇಳಿದ್ದಕ್ಕೆ ಉತ್ತರ ಇಲ್ಲ. ಇಲ್ಲಿಗೆ ಮಾತು ನಿಂತೋಯ್ತು. ಏನು ಅಸಹಾಯಕತೆ, ಇನ್ನೇನು ಉತ್ತರ ಸಿಗ್ತಾ ಇದೆ ಅನ್ಬೇಕಾದ್ರೆ ಟಕ್ಕ ಇಲ್ಲ. ಆಶ್ಚರ್ಯಮಿತಿ ಮತ್ವಾತೆ ಯಯುರ್ಹೈಮಂ ಮಹಾಗಿರಿಂ ಸನತ್ ಕುಮಾರ ಸಂಕಾಶಂ ಸಗಣ ಮುನಿ ಸತ್ತಮಾಹ. ಓ ಇದೇನು ಆಶ್ಚರ್ಯ ಅಂತ ಹೇಳಿ ಹಿಮವತ್ ಪರ್ವತದ ಬಳಿಗೆ ಹೋದ್ರು. ಏನ್ರಿ ಕಥೆ ಇದೆಲ್ಲ? ಎಲ್ಲರೂ ದಾರ್ಶನಿಕರು ಗುಂಪುಗೂಡಿ ಹಿಮವತ್ ಪರ್ವತದ ಬಳಿಗೆ ಹೋದ್ರು. ಅಲ್ಲಿ ಹೋದಾಗ ಏನು ಕಾಣಿಸ್ಲಿಲ್ಲ. ಮೊದಲು ಧ್ಯಾನಮಾಶ್ರಿತಾ, ಸ್ವಲ್ಪ ಧ್ಯಾನ ಮಾಡಿದಾಗ ಒಬ್ಬ ಕಂಡ. ಕುಮಾರಂ ದೇವಮರಹಂತಂ ವೇದಪಾರ ವಿವರ್ಜಿತಂ. ಆ ಹಿಮವತ್ ಪರ್ವತವನ್ನು ನೋಡಿದಾಗ ಓ ಇದು ಸನತ್ ಕುಮಾರನ್ ಥರ ಇದೆ ಅನ್ನಿಸ್ತಾ ಇತ್ತಂತೆ. ಸನತ್ ಕುಮಾರನನ್ನ ನೋಡಿದಾಗ ಓ ಇದು ಹಿಮವತ್ ಪರ್ವತದಂತೆ ಇದ್ದಾನೆ ಅಂತ ಹೇಳೋರಂತೆ. ಸನತ್ ಕುಮಾರ ಸಂಕಾಶಂ, ಏನ್ ಚಂದ, ಎಂಥ ಪ್ರತಿಮೆಯನ್ನು ಕೊಡ್ತಾರೆ ವೇದವ್ಯಾಸರು. ಸನತ್ ಕುಮಾರ ಅಂದ್ರೆ ಯಾರು? ಹಿಮವತ್ ಪರ್ವತದಷ್ಟು ಎತ್ತರ. ಹಿಮವತ್ ಪರ್ವತ ಅಂದ್ರೆ ಏನು, ಯಾವ ತರ ಇದೆ? ಸನತ್ ಕುಮಾರನ್ ತರ ಇದೆ. ಪರ್ವತದಷ್ಟು ಇದನ್ ಬೆಟ್ಟದ ಜೀವ ಅನ್ಬೇಕು, ಗೊತ್ತಾಯ್ತಾ? ಯಾವುದನ್ನೂ ಅಲ್ಲ, ಇದು ಬೆಟ್ಟದ ಜೀವ, ಬೆಟ್ಟದಂತಿರುವ ಜೀವ. ತತಸ್ಸಂವತ್ಸರೇ ಪೂರ್ಣೆ ಪ್ರಕೃತಿಸ್ಥಂ ಮಹಾಮುನಿಂ ಸನತ್ ಕುಮಾರಂ ರಾಜೇಂದ್ರ ಪ್ರಣಿಪತ್ಯ ದ್ವಿಜಾಸ್ಥಿತಾ. ಈ ರೀತಿ ಧ್ಯಾನಪಾರದಲ್ಲಿ ಕೂತಿದ್ರು. ಆ ಸನತ್ ಕುಮಾರನನ್ನ ಕಂಡ್ರು. ವೇದಪಾರ ವಿವರ್ಜಿತಂ, ವೇದದ ಆಚೆಗೆ ಇರಲಿಲ್ಲ, ವೇದದ ಒಳಗಡೆಯೇ ಇದ್ರು. ಮೊನ್ನೆ ಬಂದವರು ಗಡ್ಡ ಬಿಟ್ಟು ಯಾವ ಟೆಕ್ಸ್ಟು ಬೇಡ ನನ್ನನ್ನು ಹಿಂಬಾಲಿಸಿ ಅಂತಾರಲ್ಲ, ಏನು ಧೈರ್ಯ ಅವರಿಗೆ. ನೀವು ಸದ್ಗುರು ಅವರು ಇವ್ರಿಗೆಲ್ಲ ಹೋದ್ರೆ ಯಾವ ಟೆಕ್ಸ್ಟು ಬೇಡ ಅಂದ್ಬಿಡ್ತಾರೆ. ಅದು ಏನದು, ಅದಕ್ಕೊಂದು ಅದು ಎಂತಹ ಧೈರ್ಯ, ಅದು ಎಂತಹ ಅಹಮಿಕೆ, ಎಂತಹ ಅತಿ ವಿಶ್ವಾಸ. ಇರಲಿ, ಆಮೇಲೆ ಕದ್ದು ಅವರು ಒಳಗಡೆ ಓದಿ ಆಮೇಲೆ ಹೊರಗಡೆ ಬಂದು ಹೇಳೋದು. ವೇದದ್ದಲ್ಲ, ಬೇರೆ ಯಾವುದೋ ತಂತ್ರಗ್ರಂಥಗಳನ್ನೆಲ್ಲ ಓದಿ ಬಂದು ಹೇಳ್ತಾರೆ. ತತಸ್ಸಂವತ್ಸರೇ ಪೂರ್ಣೆ ಪ್ರಕೃತಿಸ್ಥಂ ಮಹಾಮುನಿಂ. 1 ವರ್ಷ ಕಾಲ ಆದ ಮೇಲೆ ಸನತ್ ಕುಮಾರನನ್ನು ನಮಸ್ಕರಿಸಿ ಮಾತನಾಡುವಷ್ಟು ಧೈರ್ಯ ಬಂತು. ಹೆಂಗಿದೆ ಕಥೆ ಇದು? ಮಧ್ಯ ಭಾರತದಲ್ಲೆಲ್ಲೋ ಗಲಾಟೆ ಮಾಡ್ತಾ ಇದ್ದವರಿಗೆ ಅಶರೀರವಾಣಿಯಾಗಿ, ಆ ಅಶರೀರವಾಣಿಯ ನಿರ್ದೇಶನದಂತೆ ಸನತ್ ಕುಮಾರನನ್ನು ಹುಡ್ಕೊಂಡು ಹೋದ್ರಲ್ಲ. ಅಶರೀರವಾಣಿಗೆ ಕ್ವಶನ್ ಮಾಡಿದ್ರು, ಅದು ಹೇಳಲಿಲ್ವಲ್ಲ ನೀನು ಯಾರು ಅಂತ. ಅಂದರೆ ದೇವರು ನೇರವಾಗಿ ನಮಗೆ ಹೇಳಲ್ಲ, ಯಾವುದೋ ಗುರುವಿನ ಮೂಲಕವೇ ಹೇಳಬೇಕು ಅಂತ ದೇವರ ಸಂಕಲ್ಪ. ಹೀಗಾಗಿ ಅಶರೀರವಾಣಿಯ ನಿರ್ದೇಶವನ್ನು ಅನುಸರಿಸಿಕೊಂಡು ಅವರೇನು ಮಾಡಿದ್ರು, ಸೀದಾ ಬೆಟ್ಟಕ್ಕೆ ಹೋದರು. ಅಲ್ಲಿ ಸನತ್ ಕುಮಾರನಂತೆ ಇರುವ ಬೆಟ್ಟವನ್ನು ಕಂಡರು. ಆ ಬೆಟ್ಟದ ಜೀವಕ್ಕೆ ನಮಸ್ಕರಿಸಿ ಸನತ್ ಕುಮಾರನ 1 ವರ್ಷ ಕಾದು ನೋಡಿದ್ರು. ಉಪನಿಷತ್ತಿನಲ್ಲಿ ಅತ್ಯಂತ ಕಾಮನ್ ಅದು. ಸಂವತ್ಸರಂ ಸಂವತ್ಸ್ಯಥ
ಯಥಾ ಕಾಮಂ ಪ್ರಶ್ನಾನ್ ಪೃಚ್ಛತಾ ಯದಿಹವೋ ವಿಜ್ಞಾಸ್ಯಾಮಿ ತರಹವೋ ವಕ್ಷ್ಯಾಮಿ. ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಹೋಗಿ 1 ವರ್ಷ ಬ್ರಹ್ಮಚರ್ಯದಲ್ಲಿ ಇರ್ರಿ, ಆಮೇಲೆ ನಿಮಗೆ ಬೇಕಾದ ಪ್ರಶ್ನೆ ಮಾಡಿ, ನನಗೆ ತಿಳಿದಿದ್ರೆ ಹೇಳ್ತೀನಿ, ಆಮೇಲೂ ಹೇಳ್ತೇನೆ ಅಂತ ಭರವಸೆ ಇಲ್ಲ ಗುರುವಿನದ್ದು, ನನಗೆ ತಿಳಿದ್ರೆ ಹೇಳ್ತೀನಿ ಅಂತ. ಹಾಗಾದರೆ ನೀವು ಹೇಗೆ ಹೇಳ್ತಾ ಇದ್ದೀರಾ, ನಿಮಗೆ ಗೊತ್ತಿದೆಯಾ ಅಂತ ಧೈರ್ಯ ಇದೆ ಅಂದರೆ ನನಗೂ ಇಲ್ಲ. ಚಿಂತನೆ ಅನ್ನುವ ಕಾರಣದಿಂದ ಇದನ್ನೆಲ್ಲ ಹೇಳ್ತಾ ಇರೋದು. ಜೊತೆಗೆ ಹಂಚಿಕೊಂಡ್ರೆ ಜಾಸ್ತಿ ಆಗತ್ತೆ. ಬೇರೆ ಬೇರೆ ಫೀಡ್ಬ್ಯಾಕ್ಗಳಿಂದ ನಾವು ಆ ಸಬ್ಜೆಕ್ಟಿನ ಹತ್ತಿರಕ್ಕೆ ಹೋಗ್ತೇವೆ ಅನ್ನುವ ಕಾರಣದಿಂದ ಚಿಂತನೆ ಮಾಡ್ತಾ ಇರೋದೇ ವಿನಃ ಪಾಠ ಮಾಡ್ತಾ ಇದ್ದೇನೆ ಅಂತ ಹೇಳಿ ನನಗಿಲ್ಲ. ದೇವರು ಏನು ಹೇಳಿಸ್ತಾನೋ ಅದನ್ನು ಹೇಳೋದು. ಅದರಿಂದಾಗಿ ಈ ಹಂತದಲ್ಲಿ ನಾವೇನು ಯೋಚನೆ ಮಾಡ್ತಾ ಇದ್ದೇವಲ್ಲ, ಅದು ಸಾಮೂಹಿಕ ಮನನ. ಉಪಾಧ್ಯಾಯ ಅಂದ್ರೇನು, ಜೊತೆಗೆ ಇದ್ದು ಸ್ವಲ್ಪ ಮುಂದೆ ಇದ್ದು ಅಧ್ಯಯನ ಮಾಡುವವ ಅಂತ ಅಷ್ಟೇ ಅರ್ಥ. ವಿನಃ ನಾನು ಗುರು ಅಲ್ಲ, ಉಪಾಧ್ಯಾಯ. ಅದಕ್ಕೆ ಕೇಳಿದ ಸನತ್ ಕುಮಾರರು ಕೇಳಿದ್ರು, ಜ್ಞಾತಂ ಮಯಾ ಮುನಿಗಣ ವಾಕ್ಯಂ ತದ ಶರೀರಿಣಃ ಕಾರ್ಯಮಧ್ಯ ಯಥಾ ಕಾಮಂ ಪೃಚ್ಛಧ್ವಂ ಮುನಿಪುಂಗವಾಹ. ನೀವು ಯಾಕೆ ಬಂದಿದ್ದೀರಾ ಅಂತ ಗೊತ್ತಾಯಿತು. ಅಶರೀರವಾಣಿಯನ್ನು ಕೇಳಿದ್ದೀರಾ, ಅದರಂತೆ ತತ್ವವನ್ನು ತಿಳಿಯಬೇಕು ಅಂತ ನನ್ನ ಬಳಿ ಇಳಿದಿದ್ದೀರಾ. ತಮಬ್ರುವನ್ ಪ್ರಾಂಜಲಯೋ ಮಹಾಮುನಿಂ ದ್ವಿಜೋತ್ತಮಂ ಜ್ಞಾನ ನಿಧಿಂ ಸುನಿರ್ಮಲಂ. ಆಗ ಆ ಎಲ್ಲ ವಾದಿ ಪ್ರತಿವಾದಿಗಳು ಕೈಗಳನ್ನು ಮುಗಿದು ಹೇಳಿದರಂತೆ, ಕಥಂ ವಯಂ ಜ್ಞಾನ ನಿಧಿಂ ವರೆಣ್ಯಂ ಯಕ್ಷಾಮಹೇ ವಿಶ್ವರೂಪಂ ಕುಮಾರ ಪ್ರಸೀದನೋ ಭಗವನ್ ಜ್ಞಾನಲೇಚಂ ಮಧುಪ್ರಯಾತಾಯ ಸುಖಾಯ ತಂತಹ. ಓ ಸನತ್ ಕುಮಾರನೇ, ಜ್ಞಾನದ ಸೆಲೆಯಾದ ವರೇಣ್ಯಂ ಎಲ್ಲರಿಗೂ ಮಿಗಿಲಾದ ವಿಶ್ವರೂಪಂ ಜಗತ್ತನ್ನು ರೂಪಿಸಿದ ನಾರಾಯಣನನ್ನ, ನಾರಾಯಣ ಅಂತಿಲ್ಲ ವಿಶ್ವರೂಪನನ್ನ ಕಥಂ ಯಕ್ಷ್ಯಾಮಹೆ ಹೇಗೆ ಪೂಜಿಸೋಣ. ಪ್ರಸೀದನೋ ಭಗವನ್ ಜ್ಞಾನಲೇಶಂ, ಪ್ರಸನ್ನನಾಗು, ನಮಗೆ ಯೋಗ್ಯತೆಗೆ ತಕ್ಕ ಹಾಗೆ ಜ್ಞಾನದ ಲೇಶವನ್ನ ಕೊಡು. ಯತ್ತತ್ಪದಂ ವಿಶ್ವರೂಪಂ ಮಹಾಮುನೆ ತತ್ರ ಬ್ರೂಹಿ ಕಿಂ ತತ್ರ ಮಹಾನುಭಾವ ಸತೈರ್ವಿಯುಕ್ತೋ ಭಗವಾನ್ ಮಹಾತ್ಮ ಯಸ್ಸಂಗವಾನ್ ಸತ್ಯವಿತ್ತಚ್ಛೃಣುಷ್ವ. ಆಗ ಅವರು ಏನು ಜ್ಞಾನಲೇಶವನ್ನು ಕೇಳಿದರೋ ಅದಕ್ಕೆ ತಕ್ಕ ಹಾಗೆ ಸನತ್ ಕುಮಾರ ಹೇಳಿದ, ಯಥಾಹ ಪೂರ್ವಂ ಯುಷ್ಮಾಸು ಶಶರೀರಿ ದ್ವಿಜೋತ್ತಮಾಃ ತಥೈವ ವಾಕ್ಯಂ ತತ್ಸತ್ಯಂ ಅಜಾನಂತಶ್ಚ ಕೀರ್ತಿತಂ. ಸನತ್ ಕುಮಾರರು ಹೇಳಿದರು, ಅಶರೀರ ವಾಣಿ ನಿಮಗಾಯಿತು, ನೀವು ಕೇಳಿದ್ರಿ, ಅವನ ಮಾತು ಸತ್ಯ. ನಾವು ಅವನನ್ನು ತಿಳಿಯಲಿಲ್ಲ ಅಂತ ಹೇಳಿದ್ರಿ, ಅದು ಸತ್ಯ. ಬೇಸಿಕ್ ಲೆವೆಲಲ್ಲಿ ಪ್ರಾಮಾಣಿಕತೆ ಇದೆ. ಶೃಣುಧ್ವಂ. ಇನ್ನು ಮುಂದೆ ಇದು ಗದ್ಯ. ಶೃಣುಧ್ವಂ ಪರಮಂ ಕಾರಣಮಸ್ತಿ. ನೋಡಿ, ಒಂದು ತಿಳ್ಕೊಳ್ಳಿ, ಇದು ಎಲ್ಲ ತರಹದ ವಾದಿಗಳಿಗೂ ಕೊಟ್ಟ ಉತ್ತರ. ಪ್ರಕೃತಿಯೇ ಸತ್ಯ ನಿತ್ಯ ಸರ್ವಕಾರಣ ಅಂತ ಕೆಲವರು, ಪುರುಷನೇ ಸತ್ಯ ನಿತ್ಯ ಸರ್ವಕಾರಣ ಅಂತ ಕೆಲವರು, ಸ್ವಭಾವ ಸರ್ವಕಾರಣ ಅಂತ ಕೆಲವರು, ಜಡವೇ ಪ್ರಭು ಅಂತ ಕೆಲವರು, ಜೀವವೇ ಪ್ರಭು ಅಂತ ಕೆಲವರು, ಎಲ್ಲರಿಗೂ ಸೇರಿಸಿಕೊಡ್ತಾ ಇರೋ ಉತ್ತರ ಇದು. ಶೃಣುಧ್ವಂ
ಕೇಳ್ರಿ, ಪರಮಂ ಕಾರಣಮಸ್ತಿ, ಕಾರಣ ಒಂದು ಇದ್ದೇ ಇದೆ. ಕೇವಲ ಕಾರಣ ಅಲ್ಲ, ಅದು ಪರಮಂ ಕಾರಣಮಸ್ತಿ, ಶ್ರೇಷ್ಠವಾದ ಕಾರಣ ಒಂದಿದೆ. ಕಥಮವಗಮ್ಯತೆ, ಅವರೇ ಪ್ರಶ್ನೆ ಮಾಡ್ಕೊಂಡು ಅವರೇ ಉತ್ತರ ಕೊಡೋದು. ಮಹಾಭಾಷ್ಯದಲ್ಲಿಯೂ ಇದೇ ಶೈಲಿ ಇರೋದು. ಕಥಮವಗಮ್ಯತೆ, ಹೇಗೆ ಗೊತ್ತಾಗತ್ತೆ? ಪರಮ ಕಾರಣ ಇದೆ, ಆಯ್ತು, ನಮಗೆ ಹೆಂಗೆ ಗೊತ್ತಾಗತ್ತೆ? ಅಹನ್ಯಹನಿ ಪಾಕವಿಚೇಚೋ ದೃಶ್ಯತೆ, ಪ್ರತಿದಿನವೂ ಕೂಡ ಮಾಗಿದ ಬದಲಾವಣೆ ಆಗತ್ತಲ್ಲ, ಅದರಿಂದ ಗೊತ್ತಾಗತ್ತೆ. ತೇನ ಮಿಶ್ರಂ ಸರ್ವಂ ಮಿಶ್ರಯತೆ, ಬೆರೆಸುವ ಯಾವುದೋ ಒಂದು ಶಕ್ತಿ ಇದೆ, ಒಂದನ್ನು ಒಂದು ಬೆರೆಯುತ್ತೆ. ಹಾಲು ಸಕ್ಕರೆಯಲ್ಲಿ ಬೆರೆಯುತ್ತೆ, ಹಾಲು ಮೊಸರಿನಲ್ಲಿ ಬೆರೆಯುತ್ತೆ. ಹೀಗೆ ಅನೇಕ ತರಹದ ಬೆರಕೆಗಳಿವೆ. ಪಂಚಲೋಹಗಳು ಮಿಶ್ರಿತವಾಗುತ್ತವೆ. ಇದನ್ನ ಮಿಶ್ರಣ ಮಾಡಿದವರು ನಾವಲ್ಲ, ನಮಗೆ ಗೊತ್ತಿರಲಿಲ್ಲ. ನಮ್ಮ ಹಿಂದಿನವರು ಹೇಳಿದ್ರು ಈ ತರಹ ಮಿಶ್ರಣ ಮಾಡಿ ಅಂತ. ನಾವು ಮಿಶ್ರಣ ಮಾಡಿದೆವು ಅಷ್ಟೇ. ತೇನ ಮಿಶ್ರಂ ಸರ್ವಂ ಮಿಶ್ರಯತೆ ಯಥಾ ಮಂಡಲಿ ದೃಶಿ ಸರ್ವೇಷಾಂ ಅಸ್ತಿ. ಕೆಲವು ಎಲ್ಲರಿಗೂ ಕಾಣುತ್ತೆ. ಸರ್ವೇಷಾಂ ದೃಶಿ ಮಂಡಲೀಯಥ, ಎಲ್ಲರ ಕಣ್ಣಿನಲ್ಲಿ ಸೂರ್ಯಮಂಡಲದ ಒಳಗಡೆ ಇರುವ ಸೂರ್ಯ ಕಾಣುತ್ತಾನೆ. ನಿದರ್ಶನಮಸ್ತಿ ಚಕ್ಷುಷ್ಮತಾಂ, ಕಣ್ಣಿರುವವರಿಗೆ ದೃಷ್ಟಾಂತ ಉಂಟು. ಅಸ್ತಿಜ್ಞಾನೇ ಸ್ವರೂಪಂ, ಜ್ಞಾನ ಇದ್ಮೇಲೆ ಸ್ವರೂಪ ಇರುತ್ತೆ. ಪಶ್ಯತಿ ಯಥಾ ದರ್ಪಣಾಂತಂ ನಿದರ್ಶನಂ, ಜ್ಞಾನ ಇದ್ಮೇಲೆ ರೂಪ ಇರುತ್ತೆ, ರೂಪ ಇದ್ದ ಮೇಲೆ ಕನ್ನಡಿಯಲ್ಲಿಯೂ ಕಾಣುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಅಶರೀರ ಅಂದರೆ ಏನು? ಪ್ರಾಕೃತ ಶರೀರ ಇಲ್ಲ ಅಂತ ಅರ್ಥ. ಉಳಿದಂತೆ ಎಲ್ಲವೂ ಸಮಾನ. ರೂಪ ಇದೆ, ರೂಪ ಇರೋದ್ರಿಂದಾಗಿ ಜ್ಞಾನ ಇದೆ. ಜ್ಞಾನ ಇದ್ದ ಮೇಲೆ ಅಪ್ರಾಕೃತವಾದ ರೂಪವನ್ನು ಕಾಣಬಹುದು ಅಂತ. ಏವಂ ಸಯೇವ ಸರ್ವಂ ವಿದ್ವಾನ್ ನ ಬಿಭೇತಿ ನ ಗಚ್ಚತಿ ಕುತ್ರಾಹಂ ಕಸ್ಯ ನಾಹಂ ಕೇನ ಕೇನ ಇತಿ ಅವರ್ತಮಾನೋ ವಿಜಾನಾತಿ. ಯಾರು ಇದನ್ನು ತಿಳಿಯುತ್ತಾನೆ, ಈ ತರಹದ ತತ್ವವನ್ನು, ಇದು ಬೇಸಿಕ್. ಪರಮಂ ಕಾರಣಮಸ್ತಿ ಕಥಮವಗಮ್ಯತೆ ಅಹನ್ಯಹನಿ ಪಾಕ ವಿಶೇಷೋ ದೃಶ್ಯತೆ. ಒಂದು ಉಪನಿಷತ್ ತರ ಇದೆ ಇದು. ತೇನ ಮಿಶ್ರಂ ಸರ್ವಂ ಮಿಶ್ರಯತೆ ಯಥಾ ಮಂಡಲಿ ದೃಶಿ ಸರ್ವೇಚಾಮಸ್ತಿ ನಿದರ್ಶನಮಸ್ತಿ ಚಕ್ಷುಷ್ಮತಾಂ ಅಸ್ತಿ ಜ್ಞಾನೇ ಸ್ವರೂಪಂ ಪಶ್ಯತಿ ಯಥಾ ದರ್ಪಣಾಂತಂ ನಿದರ್ಶನಂ. ಯಾರು ಹೀಗೆ ತಿಳಿದಿದ್ದಾನೆ ಆ ಜ್ಞಾನಿ ನ ಬಿಭೇತಿ, ಯಾರಿಗೂ ಹೆದರಲ್ಲ. ಯಾಕೆ ಹೆದರಬೇಕು? ಎಲ್ಲವೂ ಇವನ ಕೈಯಲ್ಲಿರುವಾಗ. ನಗಚ್ಚತಿ, ಅವನ ಗೊಂದಲಕ್ಕೆ ಒಳಗಾಗೋದಿಲ್ಲ. ಕುತ್ರಾಹಂ ಕಸ್ಯನಾಹಂ ಕೇನ ಕೇನ ಇತ್ಯವರ್ತಮಾನೋ ವಿಜಾನಾತಿ. ನಾನೆಲ್ಲಿದ್ದೇನೆ, ನಾನು ಯಾರವನು ಇತ್ಯಾದಿಗಳು ಗೊತ್ತಾಗತ್ತೆ. ಗೊಂದಲ ಇರಲ್ಲ. ಸ ಯುಗತೋ ವ್ಯಾಪಿ ಸ ಪೃಥಕ್ ಸ್ಥಿತಃ ತತ್ ಅಪರಮಾರ್ಥಃ. ಆ ತತ್ವ ಎಲ್ಲ ಯುಗಗಳಲ್ಲಿ ವ್ಯಾಪಿಸಿದೆ. ಸ ಪೃಥಕ್ ಸ್ಥಿತಃ, ಅವನು ಎಲ್ಲರಿಂದ ಭಿನ್ನ. ತತ್ ಅಪರಮಾರ್ಥಃ, ಅವನಿಗಿಂತ ಮಿಗಿಲಾದದ್ದು ಯಾರೂ ಇಲ್ಲ. ಯಥಾ ವಾಯುರೇಕಸ್ಸನ್ ಬಹುಧಾ ಈರಿತಃ
ಗಾಳಿಯೊಂದು ಬೇರೆ ಬೇರೆ ಮಾಧ್ಯಮಗಳಿಂದ ಅಭಿವ್ಯಕ್ತವಾಗತ್ತೆ. ಹಾಗೆ ದೇವರು ಕೂಡ ಆಶ್ರಯ ವಿಶೇಷೋವ ಯಸ್ಯ ಆಶ್ರಯಂ ಯಥಾವದ್ ದ್ವಿಜೇ ಮೃಗೇ ವ್ಯಾಘ್ರೇತ ಮನುಜೆ ವೇಣು ಸಂಶ್ರಯೋ ಭಿದ್ಯತೆ ವಾಯುರಥೈಕಃ. ಆಶ್ರಯಕ್ಕೆ ತಕ್ಕ ಹಾಗೆ ಬದಲಾಗತ್ತೆ. ಗಾಳಿ ಒಂದೇ, ಅದರಲ್ಲಿ ದ್ವಿಜ ಹಕ್ಕಿ ಹಾರತ್ತೆ, ಮೃಗ ಹಾರಲ್ಲ. ಆ ಗಾಳಿಯನ್ನ ವ್ಯಾಘ್ರ, ಹುಲಿ ಅದರ ಪರಿಮಳವನ್ನು ಗ್ರಹಿಸುತ್ತೆ. ದೂರದ ವಸ್ತುವಿನ ಪರಿಮಳವನ್ನು ಗ್ರಹಿಸಿ ತನ್ನ ಕಾರಿಡಾರನ್ನು ತಾನೇ ನಿರ್ಮಾಣ ಮಾಡಿಕೊಳ್ಳುತ್ತದೆ ಕಾಡಿನಲ್ಲಿ. ಇಷ್ಟು ಪ್ರದೇಶದಲ್ಲಿ ಸುತ್ತಾಡಿದರೆ ಈ ತರಹದ ಮೃಗ ಸಿಗತ್ತೆ. ಮನುಜೆ, ಮನುಷ್ಯನಲ್ಲಿ ಈ ಗಾಳಿ ಬೇರೆ ರೀತಿ. ವೇಣು ಸಂಶ್ರಯೋ ಭಿದ್ಯತೆ, ಅದೇ ಬಿದಿರಿನಲ್ಲಿ ನಾದ ಆಗತ್ತೆ. ಮನುಜನಲ್ಲಿ ಧ್ವನಿ ಸಹಿತವಾದ ವರ್ಣ ಅದು ಹೊರಗಡೆ ಬರುತ್ತೆ. ವಾಯುರಥೈಕ, ಆದರೆ ಗಾಳಿ ಒಂದೇ. ಕಾರಣ ಅದು ಅಧಿಷ್ಠಾನಕ್ಕೆ ಅನುಗುಣವಾಗಿ ಬೇರೆ ಬೇರೆ ಕಾರ್ಯವನ್ನ ಹೊರಪಡಿಸುತ್ತೆ. ಆತ್ಮ ತಥಾಸೌ ಪರಮಾತ್ಮ ಅಸೌ ಅನ್ಯೈವ ಭಾತಿ. ಹಾಗೆ ಇವನು ಆತ್ಮ, ಇವನು ಪರಮಾತ್ಮ. ಪರಮಾತ್ಮ ಸಯೇವ ಗಚ್ಚತಿ ಸರ್ವಮಾತ್ಮ ಪಶ್ಯನ್ ಶೃಣೋತಿ ನಚ ಘ್ರಾತಿ ನ ಭಾಷತೆ. ಚಕ್ರೇ ಸ್ಯತಂ ಮಹಾತ್ಮಾನಂ ಪರಿತೋ ದಶರಶ್ಮಯಃ ವಿನಿಷ್ಕ್ರಮ್ಯ ಯಥಾ ಸೂರ್ಯಂ ಅನುಗಚ್ಚಂತಿ ತಂ ಪ್ರಭುಂ. ನೋಡಿ, ಸೂರ್ಯಮಂಡಲದ ಸುತ್ತ ಬೆಳಕಿನ ಚಕ್ರ ಕಾಣುತ್ತೆ. ಆದರೆ ಆ ಚಕ್ರಗಳು ಮೂಡಿ ಬಂದದ್ದು ಒಬ್ಬನೇ ಸೂರ್ಯನಿಂದ. ಅವನ ಕಿರಣಗಳು ಬೇರೆ ಬೇರೆ ಅಧಿಷ್ಠಾನದಲ್ಲಿ ಬೇರೆ ಬೇರೆ ಕೆಲಸವನ್ನು ಮಾಡುತ್ತವೆ. ಆ ಕಿರಣಗಳಂತೆ ದೇವರ ರೂಪ ದೇವರಲ್ಲಿ ಸೇರುತ್ತದೆ. ದೇವರ ರೂಪಗಳು ದಿನೇ ದಿನೇ ಸ್ತಮಭ್ಯೇತಿ ಪುನರುದ್ಗಚ್ಚತೆ ದಿಚಃ ತಾವುಭೌ ನರಮೌ ಚಾಸ್ತಾಂ ತಥಾ ವಿತ್ತ ಶರೀರಿಣಂ. ಪ್ರತಿದಿನ ಅಸ್ತಂಗತನಾಗುತ್ತಾನೆ, ಪ್ರತಿದಿನ ಉದಯವನ್ನು ಹೊಂದುತ್ತಾನೆ. ದೇವರಲ್ಲಿ ಉದಯವೂ ಇಲ್ಲ, ಅಸ್ತವೂ ಇಲ್ಲ. ಅದೇನಿದ್ರು ಜೀವನಿಗೆ. ಹಾಗೆ ಜೀವನಿಗೂ ಪ್ರಜ್ಞೆಯಿಂದ ಆತ್ಮನಾಶ ಇಲ್ಲ. ಹಾಗೆ ತಿಳ್ಕೊಳ್ಳಿ. ಪತಿತೆ ವಿತ್ತ ವಿಪ್ರೇಂದ್ರಂ ಭಕ್ಷಣೆ ಚರಣೆ ಪರಃ ಊರ್ಧ್ವಮೇಕಸ್ತಥಾದಸ್ತಾತ್ ಏಕಸ್ತಿಷ್ಠತಿ ಚಾಪರಃ. ಪತಿತೆ ವಿತ್ತ ವಿಪ್ರೇಂದ್ರಂ ಭಕ್ಷಣೆ ಚರಣೆ ಪರಃ. ದೇವರು ಪತಿತನಲ್ಲಿ ನೆಲೆಗೊಂಡಿರುವ ಶ್ರೇಷ್ಠನಾದ ಉದ್ಧಾರಕ. ಪತಿತನಲ್ಲಿಯೂ ದೇವರಿರ್ತಾನೆ, ಆದರೆ ದೇವರು ಪತಿತ ಅಲ್ಲ. ಭಕ್ಷಣೆ ಚರಣೆ ಪರಹ. ಭಕ್ಷಣದಲ್ಲಿಯೂ ಚರಣದಲ್ಲಿಯೂ ಊಟದಲ್ಲಿಯೂ ತಿರುಗಾಡುವಿಕೆಯಲ್ಲಿಯೂ ಎಲ್ಲರಲ್ಲಿ ಇರ್ತಾನೆ. ಉಣ್ಣುವಾಗ ಬೇರೆ, ತಿರುಗುವಾಗಲೂ ಬೇರೆ. ಉಣ್ಣುವಾಗ ದುಃಖವನ್ನು ಭೋಗಿಸ್ತಾನೆ ಜೀವ, ದೇವರಲ್ಲ. ಅದಕ್ಕೆ ಪರಹ. ಭಕ್ಷಣೆ ಪರಹ. ಸುಖ ದುಃಖಗಳನ್ನು ಅನುಭವಿಸುವಾಗ ದೇವರಿಗೆ ದುಃಖ ಆಗತ್ತೋ ಆಗಲ್ವೋ? ಆಗಲ್ಲ. ಅದಕ್ಕೆ ಭಕ್ಷಣೆ ಪರಹ. ಚರಣೆ ಪರಹ, ತಿರುಗುವಾಗಲೂ ಅಷ್ಟೇ. ಊರ್ಧ್ವಮೇಕಃ ತಥಾ ಅಧಸ್ತಾತ್. ಮೇಲೂ ಒಬ್ಬನೇ, ಕೆಳಗಡೆಯೂ ಅವನೇ. ಅವನೊಬ್ಬನೇ ಇರ್ತಾನೆ. ಎಲ್ಲರಲ್ಲಿ ಒಂದಾಗಿ ಇರ್ತಾನೆ, ಎಲ್ಲರಿಗಿಂತ ಭಿನ್ನವಾಗಿಯೂ ಇರ್ತಾನೆ. ಹಿರಣ್ಯ ತದನಂ ಜ್ಞೇಯಂ ಸಮೇತ್ಯ ಪರಮಂ ಪದಂ ಆತ್ಮನಾಹ್ಯಾತ್ಮದೀಪಂ ತಂ ಆತ್ಮನಿಶ್ಚಾತ್ಮಪೂರುಚಂ. ಹಿರಣ್ಯ ಸದನಂ ಜ್ಞೇಯಂ.
ಅವನು ಹಿರಣ್ಯ ಹಿತಂಚ ರಮಣೀಯಂಚ ಹಿರಣ್ಯಮಿತಿ ಕಥ್ಯತೆ ಅಂತ. ಹಿತವೂ ರಮಣೀಯವೂ ಆದ ನಡೆ, ಹಿತವೂ ರಮಣೀಯವೂ ಆದ ವೇದ, ಹಿತವೂ ರಮಣೀಯವೂ ಆದ ಏನೇನು ಒಳಿತು ಇದೆ ಅದೆಲ್ಲದರ ಮನೆ, ಅದಕ್ಕೆ ಹಿರಣ್ಯ ಸದನಂ. ದೇವರನ್ನ ಹೊಂದಿದವ ಹಿರಣ್ಯವನ್ನ ಹೊಂದಿದಂತೆ. ಹಿತವೂ ರಮಣೀಯವೂ ಆದ ಆನಂದದ ನೆಲೆಮನೆ ದೇವರು. ಆತ್ಮನಾ ಹ್ಯಾತ್ಮದೀಪಂ ತತ್, ತನ್ನ ಪ್ರಸಾದದಿಂದ ಜೀವರು ಅರಿಯುವ ಹಾಗೆ, ಜೀವರೇ ತಿಳಿಯುವ ಹಾಗೆ ಮಾಡ್ತಾನೆ. ಪ್ರತಿಯೊಬ್ಬ ಜೀವನಲ್ಲಿ ನೆಲೆಗೊಂಡ ಆತ್ಮಪುರುಷ. ಸಂಚಿತಂ ಸಂಚಿತಂ ಪೂರ್ವಂ ಭ್ರಮರೋ ವರ್ತತೆ ಭ್ರಮಂ ಯೋಭಿಮಾನೀವ ಜಾನಾತಿ ನ ಮುಹ್ಯತಿ ನ ಹೀಯತೆ. ಸಂಚಿತಂ ಸಂಚಿತಂ ಪೂರ್ವಂ ಭ್ರಮರೋ ವರ್ತತೆ ಭ್ರಮಂ. ತಾನು ಸಂಪಾದಿಸಿದ್ದನ್ನ ಜೇನು ಅನುಭವಿಸಲಾಗುವುದಿಲ್ಲ, ಬೇರೊಬ್ಬ ಅನುಭವಿಸುತ್ತಾನೆ. ಹಾಗೆ ಜೀವ ತಾನು ಮಾಡಿದ್ದನ್ನ ತಾನು ಅನುಭವಿಸಲಾಗುವುದಿಲ್ಲ. ಆದರೆ ಇಲ್ಲಿ ಜೇನು ಇದೆ ಅಂತ ಹೇಳಿ ಒಬ್ಬ ತಿಳಿದಿರುತ್ತಾನೆ. ಆ ರೀತಿ ಜೀವನ ಸಂಚಿತ ಕರ್ಮಗಳನ್ನ ಪೂರ್ತಿಯಾಗಿ ತಿಳಿದವನು ಒಬ್ಬನಿದ್ದಾನೆ. ಅವನು ನ ಮುಹ್ಯತಿ ನ ಹೀಯತಿ, ಮೋಹಕ್ಕೆ ಒಳಗಾಗೋದಿಲ್ಲ, ಹಾನಿಗೂ ಒಳಗಾಗೋದಿಲ್ಲ. ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಹೃದಾಮನೀಚಾ ಪಶ್ಯತಿ ರೂಪಮಸ್ಯ ನ ಶುಕ್ಲಂ ನ ಕೃಷ್ಣಂ ಪರಮಾರ್ಥ ಭಾವಂ ಗುಹಾಶಯಂ ಜ್ಞಾನದೇವೀಕರಸ್ಥಂ. ಇದು ತೈತ್ತಿರಿಯ ಉಪನಿಷತ್ತಿನಲ್ಲಿ, ಅಂದರೆ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬರುವಂತಹ ಮಾತು. ನ ಸಂದೃಚಾ ಪಶ್ಯತಿ ಕಶ್ಚನೈನಂ ಹೃದಾಮನೀಚಾ ಮನತಾಭಿಕ್ಲುಪ್ತೋ ಯೇನಂ ವಿದುರಮೃತಾಸ್ತೆ ಭವಂತಿ ಅಂತ ಮಹಾನಾರಾಯಣ ಉಪನಿಷತ್ತು. ಅದರಂತೆ ಇದು ಕೇಳುತ್ತೆ. ಕಶ್ಚನ, ಯಾರೂ ಕೂಡ ಏನಂ ಈ ನಾರಾಯಣನನ್ನು ಅಥವಾ ಈ ತತ್ವವನ್ನು ಚಕ್ಷುಷಾ ನ ಪಶ್ಯತಿ, ಮಾಂಸಲವಾದ ಕಣ್ಣಿನಿಂದ ಕಾಣುವುದಿಲ್ಲ. ಹೃದಾ ಪಶ್ಯತಿ, ಒಳಗಿನ ಪ್ರಜ್ಞೆಯಿಂದ ಕಾಣುತ್ತಾನೆ. ಅಸ್ಯ ರೂಪಂ ಮನೀಷಾ ಪಶ್ಯತಿ, ಇವನ ರೂಪವನ್ನ ಈ ಪ್ರಜ್ಞೆಯಿಂದಲೇ ಕಾಣುತ್ತಾನೆ. ನ ಶುಕ್ಲನ್ನ ಕೃಷ್ಣಂ, ಬಿಳಿಯಲ್ಲದ ಕಪ್ಪಲ್ಲದ ಈ ಪರಮಾತ್ಮನನ್ನ ಹೀಗೆ ಕಾಣುವುದಿಲ್ಲ. ಗುಹಾಶಯಂ, ಪ್ರತಿಯೊಬ್ಬರ ಹೃದಯ ಗುಹೆಯೊಳಗಡೆ ಇರುವ ಜ್ಞಾನವನ್ನು ಕೊಡುವ ದೇವಿ, ವೇದಾಭಿಮಾನಿನಿ, ಅವಳ ಕೈಯ ಗೊಂಬೆಯಂತೆ ಇರುವ ಪರಮಾತ್ಮನನ್ನು ಕಾಣುತ್ತಾರೆ. ಇದು ಬ್ರಾಹ್ಮಣಸ್ಯ ನ ಸಾದೃಶ್ಯೇ ವರ್ತತೆ ಸೋಪಿ ಕಿಂ ಪುನಃ ಯುಜ್ಯತೆ ಯಸ್ತು ಮಂತ್ರೇಣ ಯಜಮಾನೋ ದ್ವಿಜೋತ್ತಮಃ. ಪೂಜೆ ಮಾಡಲ್ಪಡುವ ದೇವರು ಪೂಜಕನಾದ ಬ್ರಾಹ್ಮಣನ ತರ ಇರ್ತಾನೆ ಅಂತ ಅನ್ಕೊಂಡಿದ್ದೀರಾ? ಪೂಜಕನಾದ ಬ್ರಾಹ್ಮಣನ ತರಾನೇ ಪೂಜ್ಯನಾದ ದೇವರು ಇರಬೇಕೇ? ನಾವಿವತ್ತೆಲ್ಲ ದೇವ್ರನ್ನ ಹಾಗೆ ನೋಡೋದು. ರಾಮ ಮಾಂಸ ತಿನ್ನಬಾರ್ದು, ನಮಗೆ ಅದೇನದು, ಅವನು ಏನ್ ಬೇಕಾದ್ರೆ ಮಾಡ್ಬೋದಪ್ಪ, ನಾವೇನ್ ತಿಂತೇವೋ ಅದನ್ನು ಸಮರ್ಪಣೆ ಮಾಡ್ತಾ ಇದೀವಿ ಅಷ್ಟೇ. ಬ್ರಾಹ್ಮಣಸ್ಯ ನ ಸಾದೃಶ್ಯೇ ವರ್ತತೆ ಸೋಪಿ ಕಿಂ ಪುನಃ ಯುಜ್ಯತೆ ಯಸ್ತು ಮಂತ್ರೇಣ, ಅವನು ಮಂತ್ರದಿಂದ ಪೂಜ್ಯನಾಗ್ತಾನೆ. ಯಜಮಾನನಾದವ ಬ್ರಾಹ್ಮಣ. ಯಜಮಾನ ಅಂದ್ರೆ ಪೂಜಕ ಅಂತ ಅರ್ಥ. ಯಜಮಾನ ಅನ್ನೋದಕ್ಕೆ ಮಾಲೀಕ ಅನ್ನುವ ಅರ್ಥ ಆಮೇಲೆ ಬಂದ್ಬಿಟ್ಟಿದೆ. ಅದು ಅರ್ಥಾದರ್ಥ, ನೇರವಾದ ಅರ್ಥ ಅಲ್ಲ. ಯಜಮಾನ ಅಂದ್ರೆ ತನಗಾಗಿ ದೇವರನ್ನ ಪೂಜಿಸುವವ ಯಜಮಾನ. ಸಂಸ್ಕೃತದಲ್ಲಿ
ಆತ್ಮನೇ ಪದ ಅಂತಾರೆ. ಈ ಆತ್ಮನೇ ಪದವನ್ನ ಹೇಳುವಂತಹ ಪ್ರತ್ಯಯ ಶಾನಚ್ ಪ್ರತ್ಯಯ. ಆ ಶಾನಚ್ ಪ್ರತ್ಯಯ ಏನಿದೆ ಅದು ಆನ ಮಾನ ಅಂತ ಬರುತ್ತೆ ನೋಡಿ. ಯಜಮಾನ, ಯಜಮಾನ ಅಂದ್ರೇನು? ತನಗಾಗಿ ಪೂಜಿಸಿಕೊಳ್ಳುವವ. ಇವರು ಯಜಂತಹ ಪುರೋಹಿತರು ಬೇರೆಯವ್ರಿಗಾಗಿ ಪೂಜಿಸುವಂಥದ್ದು. ಆ ಪುರೋಹಿತರ ಕೈನಲ್ಲಿ ಪೂಜೆ ಮಾಡಿಸಬೇಕಾದ್ರೆ ಅವನು ಒಡೆಯನಾಗಿರಲೇಬೇಕು ಸಂಪತ್ತಿಗೆ. ಹೀಗೆ ಯಜಮಾನ ಅಂತ ಹೇಳಿದ್ರೆ ಒಡೆಯ ಅಂತ. ಅದೇ ಕೆಲವೊಂದು ಪದಗಳು ನೇರವಾಗಿ ಅರ್ಥ, ಕೆಲವೊಂದು ಅರ್ಥಾದರ್ಥ. ಉದಾಹರಣೆಗೆ ಕುಶಲ ಮತ್ತೆ ಪ್ರವೀಣ. ತೊಂದರೆ ಮಾಡದ ಹಾಗೆ, ತನ್ನ ಕೈ ಕುಯ್ಯದ ಹಾಗೆ ಜಾಗ್ರತೆಯಿಂದ ಕುಶ, ದರ್ಭೆಯನ್ನ ತರುವವ ಕುಶಲ. ವೀಣೆಯನ್ನ ಬಾರಿಸಿದಾಗಲೂ ಆ ತಂತಿಗೆ ಸಿಲುಕಿ ಬೆರಳು ಸೀಳದಂತೆ ಅಭ್ಯಾಸ ಆಗಿರುವವ ಪ್ರವೀಣ. ಎಕ್ಸ್ಪರ್ಟ್ ಅಂತ ಅರ್ಥ ಪ್ರವೀಣ ಅಂದ್ರೆ. ಅದು ಅರ್ಥಾದರ್ಥ, ನೇರವಾಗಿ ಅಲ್ಲ. ಹಾಗೆ ಇದು ಯಜಮಾನ ಅಂತಂದ್ರೆ ಅವನು ತನಗಾಗಿ ಪೂಜಿಸುವವ. ಅಂತಹ ಯಜಮಾನ ಬೇರೆ. ಇಜ್ಜತೆ, ಯಾಗಕ್ಕೆ ಅರ್ಹ ಯಾಜ್ಯ, ಅವನು ಬೇರೆ. ನೈವ ಧರ್ಮೀ ನಚಾಧರ್ಮೀ ದ್ವಂದ್ವಾತೀತೋ ವಿಮತ್ಸರಃ ಜ್ಞಾನ ತೃಪ್ತ ಸುಖಂ ಶೇತೆ ಶಮೃತಾತ್ಮಾನ ತಂಚಯಃ. ದೇವರಿಗೆ ಧರ್ಮ ಉಂಟೋ? ಇಲ್ಲ. ದೇವರು ಯಾವ ಧರ್ಮದವನು? ಯಾವ ಧರ್ಮದವನು ಅಲ್ಲ. ಮತ್ತು ಅವನಿಗೆ ಧರ್ಮ ಮಾಡಲಿಕ್ಕೂ ಇಲ್ಲ. ನ ಚಾಧರ್ಮಿ, ಹಾಗಾದ್ರೆ ಅವನು ಅಧರ್ಮಿಯೋ? ಅಲ್ಲ, ಅದು ಅಲ್ಲ. ದ್ವಂದ್ವಾತೀತ, ದೇವರು ಸೋಲು ಗೆಲುವು ಸುಖ ದುಃಖ ಈ ಜೋಡಿಗಳಿಂದ ಆಚೆ ಇರುವವ. ವಿಮತ್ಸರ, ಹೊಟ್ಟೆ ಕಿಚ್ಚಿರದವ. ಜ್ಞಾನತೃಪ್ತ, ಸುಖವಾಗಿ ಜೀವರ ಒಳಗಡೆ ಇರ್ತಾನೆ. ಅಮೃತಾತ್ಮಾನ ಸಂಶಯ ಏವಮೇ ಚ ಜಗತ್ ಸೃಷ್ಟಿಂ ಕುರುತೆ ಮಾಯಯ ಪ್ರಭು ನ ಜಾನಾತಿ ವಿಮೂಢಾತ್ಮ ಕಾರಣಂ ಚಾತ್ಮನೋ ಹ್ಯಸೌ. ದೇವರು ಜಗತ್ ಸೃಷ್ಟಿಯನ್ನು ಹೀಗೆ ಮಾಡ್ತಾನೆ, ಆದರೆ ಅವನನ್ನ ವಿಮೂಢಾತ್ಮನಾದವನು ತಿಳಿಯೋಲ್ಲ. ಅದರಿಂದಾಗಿ ಪ್ರಕೃತಿಯೇ ದೊಡ್ಡದು ಅಂತ, ಪ್ರಕೃತಿಯೇ ದೊಡ್ಡದು ಅಂತ ಒಬ್ರು, ಜೀವ ಸ್ವಭಾವ ಅಂತ ಒಬ್ರು. ಇದೆಲ್ಲ ವಾದಗಳು ಕೂಡ ಇಲ್ಲಿಗೆ ಇತಿಶ್ರೀ ಅಂತ ಅಂದುಕೊಳ್ಳಿ. ಧ್ಯಾತ ದ್ರಷ್ಟಾ ತಥಾ ಮಂತ ಬೋದ್ಧ ದ್ರಷ್ಟಾತ ಏವತಃ ಬೋದ್ಧ ದೃಷ್ಟಾನತ ಏವತಃ ಕೋ ವಿದ್ವಾನ್ ಪರಮಾತ್ಮಾನಂ ಅನಂತಂ ಲೋಕಭಾವನಂ. ದೇವರು ಧ್ಯಾನ ಮಾಡಿಸುವವ, ಅವನೇ ಮುಖ್ಯ. ಅದರಿಂದಾಗಿ ದೇವರೇ ದ್ರಷ್ಟ, ದೇವರೇ ಧ್ಯಾತ, ದೇವರೇ ಮನನ ಮಾಡುವವ, ಮಾಡಿಸುವವ, ದೇವರೇ ತಿಳಿಯುವವ. ದೃಷ್ಟಾನ್, ಆ ಪದ ಅವ್ರಿಗೆ ಅರ್ಥ ಆಗಿಲ್ಲ, ಎಡಿಟ್ ಮಾಡಿದವ್ರಿಗೆ ಪ್ರಶ್ನೆ ಹಾಕಿದ್ದಾರೆ. ದೃಷ್ಟ ಆನ್, ನೋಡಿ ಕೆಲಸ ಮಾಡುವವ ಅವನೊಬ್ಬನೇ. ಇಂತಹ ಪರಮಾತ್ಮನನ್ನ ಕೋ ವಿದ್ವಾನ್, ಯಾರು ಪೂರ್ಣವಾಗಿ ತಿಳಿದವನು. ಎತ್ತು ಶಕ್ಯಂ ಮಯಾ ಪ್ರೋಕ್ತಂ ಗಚ್ಚಧ್ವಂ ಮುನಿಪುಂಗವಾ. ನೋಡಿ, ನಾನು ಇಟ್ಟು ಹೇಳ್ಬೋದು, ಇನ್ನು ನೀವೆಲ್ಲ ನಿಮ್ಮ ಜಾಗಕ್ಕೆ ಹೋಗಿ ಅಂತಂದ. ಏವಂ ಪ್ರಣಮ್ಯ ವಿಪ್ರೇಂದ್ರಾ ಜ್ಞಾನತಾಗರತಂ ಭವಂ ಸನತ್ಕುಮಾರಂ ಸಂದೃಷ್ಟ್ವಾ ಜಗ್ಮುಸ್ತೆ ರುಚಿರಂ ಪುನಃ. ಅದರಿಂದ ಇದನ್ನು ಕೇಳಿದ ಎಲ್ಲ ಆ ಬ್ರಾಹ್ಮಣರೆಲ್ಲ ಇದರೆಲ್ಲ ಬೇರೆ ಬೇರೆ ವಾದ ವಿವಾದಗಳನ್ನು ಮಾಡಿಕೊಂಡು ಅಶರೀರವಾಣಿಯ ಮಾರ್ಗದರ್ಶನವನ್ನು ಪಡೆದು ಸನತ್ಕುಮಾರನ ಬಳಿ ಬಂದವರು ಅವರೆಲ್ಲರೂ ನಮಸ್ಕಾರ ಮಾಡಿ ಹೊರಟರಂತೆ. ತಸ್ಮಾತ್ ತ್ವಮಪಿ ಕೌಂತೇಯ ಜ್ಞಾನಯೋಗ ಪರೋಭವ ಜ್ಞಾನಮೇವಂ ಮಹಾರಾಜ ಸರ್ವ ದುಃಖ ವಿನಾಶನಂ. ಅದರಿಂದಾಗಿ ಕೌಂತೇಯ, ನೀನು ಜ್ಞಾನಯೋಗದಲ್ಲಿ ರತನಾಗು. ಕರ್ಮ ಮಾಡಬೇಕಾಗಿರೋದು ಜ್ಞಾನಕ್ಕಾಗಿ, ಆದ್ದರಿಂದ ಜ್ಞಾನಯೋಗದಲ್ಲಿ ರತನಾಗು.
ಈ ಜ್ಞಾನವೇ ಎಲ್ಲ ದುಃಖವನ್ನು ನಾಶ ಮಾಡುವಂಥದ್ದು. ಇದಂ ಮಹಾ ದುಃಖ ಸಮಾಕರಾಣಾಂ ನೃಣಾಂ ಪರಿತ್ರಾಣ ವಿನಿರ್ಮಿತಂ ಪುರಾಣ ಪುಂಸಾರುಚಿಣ ಮಹಾತ್ಮನ ಮಹಾಮುನೀನಾಂ ಪ್ರವರೇಣ ತದ್ಧ್ರುವಂ. ದುಃಖದಿಂದ ಕೂಡಿದ ಮನುಷ್ಯರಿಗೆ ರಕ್ಷಣೆಗೆ ಬರುವುದು ಜ್ಞಾನ ಒಂದೇ. ಆ ಜ್ಞಾನವನ್ನು ಪುರಾಣ ಪುರುಷನಾದ ಮಹಾತ್ಮನಾದ ಋಷಿ ಸನತ್ಕುಮಾರ ಕೊಟ್ಟಿದ್ದಾನೆ. ಅದೇ ಯಾವಾಗಲೂ ಇರುವಂಥದ್ದು ಅಂತ ಹೇಳಿದ ಅನ್ನುವಲ್ಲಿಗೆ 205ನೇ ಅಧ್ಯಾಯ ಮುಗಿದಿದೆ. ಯುಧಿಷ್ಠಿರ ಯದಿದಂ ತಪ ಇತ್ಯಾಹು ಕಿಂತಪಃ ಸಂಪ್ರಕೀರ್ತಿತಂ ಉಪವಾಸಮಥಾನ್ಯತ್ತು ವೇದಾಚಾರಮತೋನು ಕಿಂ ಶಾಸ್ತ್ರಂ ತಪೋ ಮಹಾರಾಜ ತನ್ಮೇ ಬ್ರೂಹಿ ಪಿತಾಮಹ. ಆಗ ಮತ್ತೆ ಇದೇ ಹಿಂದಿನ ಪ್ರಶ್ನೆಯೇ ಇದೆ. ತಪಸ್ಸು ಅಂತ ಏನು ಹೇಳ್ತೇವೆ? ಉಪವಾಸವೇ ತಪಸ್ಸೋ, ವೇದಾಚಾರ ತಪಸ್ಸೋ, ಶಾಸ್ತ್ರ ತಪಸ್ಸೋ ಅಂತ. ಎಲ್ಲವೂ ತಪಸ್ಸೇ. ಈ ತಪಸ್ಸು ಏನಿದೆ ಜ್ಞಾನಕ್ಕೆ ಕಾರಣ ಆಗಬೇಕು ಅಂತ. ಇದನ್ನ ನಾವು ಈ ಹಿಂದೆಯೂ ನೋಡಿದ್ವಿ. ಕೆಲವು ಪಾಠಗಳಲ್ಲಿ ಮತ್ತೆ ಇದೇ ರಿಪೀಟ್ ಆಗಿದೆ. ಆಗ ಭೀಷ್ಮಾಚಾರ್ಯರು ಸುವರ್ಚಲ ಮತ್ತೆ ಶ್ವೇತಕೇತುವಿನ ಕಥೆಯನ್ನ ಮತ್ತೆ ಅತ್ಯಂತ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಮತ್ತೆ ಅವನು ಬೇರೆ ಪ್ರಶ್ನೆ ಕೇಳ್ತಾನೆ. ಆ ಒಂದು 206ನೇ ಅಧ್ಯಾಯ ಏನಿದೆ ರಿಪೀಟ್ ಆಗಿದೆ. ಅದರಿಂದಾಗಿ ನಾನು ಮತ್ತೆ ಹೇಳ್ತಾ ಇಲ್ಲ. ಅದ್ದದ್ದೇ ಶ್ಲೋಕಗಳು. ಯಾರೋ ಏನಕ್ಕೋ ಕ್ಲಿಪ್ತಿಗಾಗಿ ಬರ್ಕೊಂಡದ್ದನ್ನು ನಾವು ಇವತ್ತು ಮೂಲ ಪಾಠ ಅಂತ ಹೇಳಿ ನೋಡ್ತಾ ಇದ್ದೇವೆ. ಅದರಿಂದಾಗಿ 207ನೇ ಅಧ್ಯಾಯಕ್ಕೆ ಹೋಗೋಣ. ಯುಧಿಷ್ಠಿರ ಮುಂದೆ ಜನಕ ಮತ್ತು ಸುಲಭ ಅಂತ ಹೇಳಿ ಸುಲಭ ಮೈತ್ರೇಯಿ ಸಂವಾದ, ಅದು ಕೂಡ ಪ್ರಕ್ಷೇಪ. ಅದಕ್ಕೆ ಹಲವಾರು ಕಾರಣಗಳುಂಟು. ಅದನ್ನು ಮತ್ತೆ ಮುಂದೆ ನೋಡುವ. ಇಲ್ಲಿ ಇದು ನಾವೀಗ ಯುಧಿಷ್ಠಿರನ ಪ್ರಶ್ನೆ. ಯದಿದಂ ಕರ್ಮಲೋಕೇಸ್ಮಿನ್ ಶುಭಂ ವಾ ಯದಿ ವಾ ಶುಭಂ ಪುರುಷಂ ಯೋಜಯತ್ಯೇವ ಫಲಯೋಗೇನ ಭಾರತ. ಯುಧಿಷ್ಠಿರ ಹೇಳ್ತಾನೆ, ಅಜ್ಜ, ಈ ಲೋಕದಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದಕ್ಕೆ ಫಲ ಇದ್ದೇ ಇದೆ ಅಂತ ಹೇಳ್ತೀರ. ಮಾಡಿದವನು ಯಾರು ಇಲ್ವೇ ಇಲ್ವಲ್ಲ. ಜೀವ ಕರ್ತೃ ಹೌದೋ ಅಲ್ವೋ ಅನ್ನುವ ಸಂದೇಹ ಇದೆ ನನಗೆ. ಕರ್ತಾಸ್ವಿತ್ ತಸ್ಯ ಪುರುಷಃ ಉತಾಹೋ ನೇತಿ ಸಂಶಯಃ ಏತದಿಚ್ಛಾಮಿ ತತ್ವೇನ ಶ್ರೋತುಂ ತ್ವತ್ತೋ ವದಸ್ವಮೇ. ಆ ಒಂದು ಕೆಡುಕನ್ನಾಗಲಿ ಒಳಿತನ್ನಾಗಲಿ ಮಾಡಿದವನೊಬ್ಬ ಇಲ್ವೇ ಇಲ್ಲ ಅಂತ ನನ್ನ ಭಾವನೆ. ಕರ್ತೃವೇ ಅಲ್ಲ ಜೀವ. ಅದರಿಂದಾಗಿ ಪಾಪಿಯೂ ಪಾಪವೂ ಬರಬಾರದು, ಅವನಿಗೆ ಪುಣ್ಯವೂ ಬರಬಾರದು. ಬರ್ತಾ ಇದೆ ಯಾಕೆ ಅಂತ ನನಗೊಂದು ಡೌಟು, ಹೇಳಿ ಅಂತ. ಭೀಷ್ಮ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಪ್ರಹ್ಲಾದಸ್ಯ ಚ ಸಂವಾದಂ ಇಂದ್ರಶ್ಚ ಚ ಯುಧಿಷ್ಠಿರ. ಆಗ ಭೀಷ್ಮಾಚಾರ್ಯರು ಹೇಳಿದ್ರು, ನೋಡಪ್ಪ, ಈ ಒಂದು ಸಂವಾದವೂ ಹಿಂದೆ ಆಗಿದೆ. ಇತಿಹಾಸ ಪ್ರಹ್ಲಾದ ಮತ್ತೆ ಇಂದ್ರನ ಸಂವಾದವನ್ನು ಕೇಳು. ಅಸಕ್ತಂ ಧೂತ ಪಾಪ್ಮಾನಂ ಕುಲೇ ಜಾತಂ ಬಹುಶ್ರುತಂ ಅಸ್ತಬ್ಧಮನಹಂಕಾರಂ ಸತ್ವಸ್ಥಂ ಸಂಯಮೇ ರತಂ. ಪ್ರಹ್ಲಾದನಿಗೆ 4ನೆಯ ಶ್ಲೋಕದಿಂದ 8ನೇ ಶ್ಲೋಕದವರೆಗೆ ಅವನ ಗುಣಗಳ ವರ್ಣನೆ ಇದೆ. 4ನೆಯ ಶ್ಲೋಕದಿಂದ 8ನೇ ಶ್ಲೋಕದವರೆಗೆ ಪ್ರಹ್ಲಾದನ ಗುಣಗಳಿದೆ. ಕರ್ತೃತ್ವ ನಾನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. ಕರ್ತೃತ್ವ ಜೀವನಿಗೆ ಇದೆ. ಕರ್ತಾ ಶಾಸ್ತ್ರಾರ್ಥವತ್ವಾತ್ ಅಂತ ಹೇಳಿ
ಬ್ರಹ್ಮಸೂತ್ರ ಇರೋದ್ರಿಂದ. ಸ್ವತಂತ್ರ ಕರ್ತೃತ್ವ ಇಲ್ಲ ಅಷ್ಟೆ. ವೇದ ಮತ್ತೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ, ಮಹಾಭಾರತದಲ್ಲಿ ಭೀಮಗೀತೆ ಅಂತ ಒಂದು ಬರುತ್ತೆ, ಹಠವಾದ ಅಂತ ಅದನ್ನು ಕರೀತಾರೆ. ಅದರಲ್ಲಿ ಕರ್ತ ತತ್ಪುರುಷೋಪ್ಯಸ್ಯ ವಶ್ಯಃ, ಕರ್ತ ಶಾಸ್ತ್ರಾರ್ಥವತ್ವಾತ್ ಅಂತ ಇರೋದ್ರಿಂದ ಪುರುಷನಿಗೆ ಕರ್ತೃತ್ವ ಇದೆ. ಇದು ಏನಾಗತ್ತೆ, ನಾಳೆ ಮತ್ತೆ ಇದೊಂದು ನಾಳೆ ನಾನು ಪ್ರತಿಪತ್ತಾದ್ದರಿಂದ ಆ ಒಂದು ದಿವಸ ಏನು ಮಾಡ್ತಾ ಇಲ್ಲ, ಹೀಗಾಗಿ ಅದು ಒಂದು ದಿವಸ ಗ್ಯಾಪ್ ಆಗತ್ತೆ. ಅದಕ್ಕೆ ನಾನಿಲ್ಲಿ ಒಂದು ಕನ್ಕ್ಲೂಷನ್ಗೆ ಬಂದು ಈಗ ಅದರದ್ದು ಮುಂದುವರಿಕೆ. ವಸ್ತುತಃ ಇದನ್ನು ನಾವು ಮುಂದಿನ ಶುಕ್ರವಾರ, ನಾಳೆ ಗುರುವಾರ ಪ್ರತಿಪತ್ತು, ಶುಕ್ರವಾರ ಮಾಡಿ ಆದ್ಮೇಲೆ ಮತ್ತೆ ಶನಿವಾರ ಭಾನುವಾರ ರಾಮಾಯಣ, ಮತ್ತೆ 3 ದಿವಸ ಆಗತ್ತೆ. 3 ದಿವಸ ಸೋಮವಾರ ಮಂಗಳವಾರ ಬುಧವಾರ ಆಗತ್ತೆ. ಗುರುವಾರ ಶುಕ್ರವಾರ ಶನಿವಾರ ನಾನು ಊರಲ್ಲಿ ಇರೋದಿಲ್ಲ. ಅವತ್ತು ಪ್ರಾಯ ಆ 3 ದಿವಸ ಮಾಡಲಿಕ್ಕೆ ಆಗೋಲ್ಲ. ಉಡುಪಿಗೆ ಹೋಗಬೇಕಿದೆ, ಅದರಿಂದಾಗಿ ಅದನ್ನು ನಾನು ಬಿಡ್ತಾ ಇದ್ದೇನೆ. ಹಾಗಾಗಿ ನಾಳೆ ಮತ್ತೆ ಮುಂದಿನ 3 ದಿವಸ, ಒಟ್ಟು 4 ದಿವಸ ಇದನ್ನು ಮಹಾಭಾರತವನ್ನು ಚಿಂತನೆ ಮಾಡ್ತೇವೆ. ಅದರಲ್ಲಿ ಇದೆಲ್ಲ ಇದೆ. ಆವಾಗ ನಾವು ನೋಡುತ್ತೇವೆ. ನಾಳೆ ಸದ್ಯಕ್ಕೆ ಇಲ್ಲ, ನಾಳೆ ಇಲ್ಲ. ಕೃಷ್ಣಾರ್ಪಣಮಸ್ತು. ಅಂದರೆ ನಾವು ನಾಡಿದ್ದು 207ನೇ ಅಧ್ಯಾಯದಿಂದ ಶುರು ಮಾಡ್ತೇವೆ. ಕೃಷ್ಣಾರ್ಪಣಮಸ್ತು.